ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. अरे क्यों पड़े हो चक्कर में, क्यों पड़े हो चक्कर में, कोई नहीं है टक्कर में. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯುಟೋರಿಯಲ್ಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಗಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ಟ್ಯುಟೋರಿಯಲ್ ಅಲ್ಲಿ ನಾನು ವಾಟ್ಸ್ಆ್ಯಪ್ ಇತ್ತೀಚೆಗೆ ಅಪ್ಡೇಟ್ ಆದ್ಮೇಲೆ ಕೆಲವೊಂದು ಚೇಂಜಸ್ ಆಗಿದೆ. ಅದರಲ್ಲಿ ಆಗಿರುವಂತಹ ಕೆಲವು ಇಂಪಾರ್ಟೆಂಟ್ ಚೇಂಜಸ್ ಬಗ್ಗೆ ನಿಮಗೆಲ್ಲ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಇವತ್ತು ನಾನು ಯಾವ್ದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ವಾಯ್ಸ್ ಮೆಸೇಜ್. ಹೌದು ಫ್ರೆಂಡ್ಸ್, ವಾಯ್ಸ್ ಮೆಸೇಜ್ ರೆಕಾರ್ಡ್ ಮಾಡುವಾಗ ಆಗಿರುವಂಥ ಚೇಂಜಸ್ಸು, ಹಾಗೆ ವಾಯ್ಸ್ ಮೆಸೇಜ್ ಕೇಳುವಂಥ ಸಮಯದಲ್ಲಿ ಏನೇನು ಚೇಂಜಸ್ ಆಗಿದೆ ಇದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡೋಣ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುತ್ತೆ. ಹಾಗಾಗಿ ನೀವಂತೂ ಈ ಟ್ಯುಟೋರಿಯಲ್ ನಾವು ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸ್ನೇಹಿತರೆ, ಟ್ಯುಟೋರಿಯಲ್ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳಬೇಕು. ಏನಪ್ಪಾ ಅಂತಂದ್ರೆ, ನಾನು ಇದರಲ್ಲಿ ಏನು ಫೀಚರ್ಸ್ ನಿಮಗೆ ಹೇಳ್ತೀನಿ, ಇದು ಇನ್ನೂ ಎಲ್ಲರಿಗೂ ಸಿಗದೇ ಇರ್ಬೋದು. ಯಾಕಪ್ಪ ಅಂತಂದರೆ ನಾನು ಬೀಟಾ ಟೆಸ್ಟರ್ ಆಗಿರೋದ್ರಿಂದ ಕೆಲವೊಂದು ಫೀಚರ್ಸು ಬೀಟಾ ಟೆಸ್ಟರ್ಗೆ ಫಸ್ಟ್ ಬಂದಿರುತ್ತೆ. ಇನ್ನು ಯಾರು ಅಫಿಷಿಯಲ್ ವಾಟ್ಸಪ್ ಯೂಸ್ ಮಾಡ್ತಾ ಇರ್ತೀರಾ, ಬೀಟಾ ಟೆಸ್ಟರ್ ಆಗಿರೋದಿಲ್ಲ, ಅವ್ರಿಗೆ ಇನ್ನೂ ಸಿಕ್ಕಿರೋದಿಲ್ಲ. ಹಾಗಾಗಿ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಇದು ಮುಂದೆ ರೋಲ್ ಔಟ್ ಆಗುತ್ತೆ. ಸೊ ಈಗ ನಾನು ಟ್ಯುಟೋರಿಯಲ್ನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಫಸ್ಟ್ ನಾನು ವಾಟ್ಸ್ಆ್ಯಪ್ ನ ಓಪನ್ ಮಾಡ್ತೀನಿ. Navigation bar. One UI home. WhatsApp. WhatsApp. Search. Kannada Tantramsha 1 7:09. WhatsApp. Message. Edit box. ಓಕೆ ಫ್ರೆಂಡ್ಸ್, ಈಗ ನಾನು ಕನ್ನಡ ತಂತ್ರಾಂಶ ಗ್ರೂಪಲ್ಲಿ ಇದ್ದೀನಿ. ಮೊದಲನೇದು ಈ ವಾಯ್ಸ್ ಮೆಸೇಜಸ್ ಬ್ಯಾಕ್ ಟು ಬ್ಯಾಕ್ ಪ್ಲೇ ಆಗುತ್ತೆ. ಇದಂತೂ ಈಗಾಗಲೇ ಪ್ರತಿಯೊಬ್ಬರು ಕೂಡ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಹಾಗೆ ಪ್ರತಿಯೊಬ್ಬರು ಕೂಡ ಈ ಫೀಚರ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಸೊ ವಾಯ್ಸ್ ಮೆಸೇಜ್ಗಳು ಈಗ ಬ್ಯಾಕ್ ಟು ಬ್ಯಾಕ್ ಪ್ಲೇ ಆಗುತ್ತೆ. ಅಂತಂದರೆ ನೀವು ಒಂದು ವಾಯ್ಸ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಯಾವ್ಯಾವ ವಾಯ್ಸ್ ಮೆಸೇಜು ಬ್ಯಾಕ್ ಟು ಬ್ಯಾಕ್ ಪ್ಲೇ ಆಗ್ತಾ ಹೋಗುತ್ತೆ. ಇದು ಫಸ್ಟು ಬರೀ ಟೆಲಿಗ್ರಾಮಲ್ಲಿ ಮಾತ್ರ ಇತ್ತು, ಈಗ ವಾಟ್ಸಪ್ಪಲ್ಲೂ ಕೂಡ ಬಂದಿದೆ. ಆದರೆ ಮಧ್ಯದಲ್ಲಿ ಯಾವುದಾದ್ರೂ ಟೆಕ್ಸ್ಟ್ ಮೆಸೇಜ್ ಇದ್ದರೆ, ಅಥವಾ ಲಿಂಕ್ ಇದ್ದರೆ, ಅಥವಾ ಯಾವುದಾದ್ರು ಡಿಲೀಟ್ ಆಗಿರೋಂಥ ಮೆಸೇಜ್ ಇದ್ದರೆ, ವಿಡಿಯೋ ಆಡಿಯೋ ಏನಾದರೂ ಇದ್ದರೆ, ಅಥವಾ ಡೌನ್ಲೋಡ್ ಆಗದಿರೋಂಥ ವಾಯ್ಸ್ ಮೆಸೇಜ್ ಇದ್ದರೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಮತ್ತು ನಾವು ಅಲ್ಲಿಂದ ಪ್ಲೇ ಮಾಡಿಕೊಂಡು ಕಂಟಿನ್ಯೂ ಮಾಡಬೇಕಾಗತ್ತೆ. ಸೊ ಈ ಫೀಚರ್ ಎಲ್ಲರೂ ಗೊತ್ತಿದೆ ಅಂತ ಅನ್ಕೊತೀನಿ. ಇನ್ನೊಂದು ಚೇಂಜಸ್ ಆಗಿರೋದು ಏನಪ್ಪ ಅಂತಂದರೆ, ಮೊದಲು ಏನಾಗ್ತಾ ಇತ್ತು, ನೀವು ಯಾವುದೇ ಒಂದು ವಾಯ್ಸ್ ಮೆಸೇಜ್ನ ಪ್ಲೇ ಮಾಡಿದಾಗ ಅದು ಪ್ಲೇ ಆಗ್ತಾ ಇದ್ದಾಗ ಅದನ್ನ ಅರ್ಧದಲ್ಲೇ ನಿಲ್ಲಿಸಿ ಬೇರೆ ವಾಯ್ಸ್ ಮೆಸೇಜ್ನ ಪ್ಲೇ ಮಾಡಿ, ಮತ್ತೆ ನೀವು ಮುಂಚೆ ಪ್ಲೇ ಮಾಡಿದ್ರಲ್ಲ ಅದೇ ವಾಯ್ಸ್ ಮೆಸೇಜ್ನ ಪ್ಲೇ ಮಾಡಿದ್ರೆ ಅದು ಫಸ್ಟಿಂದ ಪ್ಲೇ ಆಗ್ತಾ ಇತ್ತು. ಆದರೆ ಅದು ಆ ರೀತಿ ಆಗೋದಿಲ್ಲ. ಈಗ ನೀವು ಒಂದು ವಾಯ್ಸ್ ಮೆಸೇಜ್ನ ಪ್ಲೇ ಮಾಡಿ ಮತ್ತೆ ನೀವು ಆ ಗ್ರೂಪಿಂದ ಆಚೆ ಹೋಗಿ ವಾಟ್ಸಪ್ನ ಕ್ಲೋಸ್ ಮಾಡಿ ಏನೇ ಮಾಡಿ ಮತ್ತೆ ಅದೇ ಗ್ರೂಪಿಗೆ ಬಂದು ನೀವು ಯಾವ ವಾಯ್ಸ್ ಮೆಸೇಜ್ನ ಪ್ಲೇ ಮಾಡಿದ್ರೋ ಅದನ್ನು ಮತ್ತೆ ಇನ್ನೊಂದ್ಸಲ ಕ್ಲಿಕ್ ಮಾಡಿದಾಗ ಅದು ಅಲ್ಲಿಂದನೇ ಕಂಟಿನ್ಯೂ ಆಗುತ್ತೆ. ನೀವು ಒಂದೇ ಗ್ರೂಪಲ್ಲಿ ಒಂದು 10 ವಾಯ್ಸ್ ಮೆಸೇಜ್ನ ಅರ್ಧ ಪ್ಲೇ ಮಾಡಿ ಬಿಟ್ಟಿದ್ರು ಕೂಡ ಮತ್ತೆ ನೀವು ಬಂದು ಪ್ಲೇ ಮಾಡಿದಾಗ ಎಲ್ಲ 10 ಮೆಸೇಜ್ಗಳು ಕೂಡ ಅಲ್ಲಿಂದನೇ ಕಂಟಿನ್ಯೂ ಆಗುತ್ತೆ, ಫಸ್ಟಿಂದ ಪ್ಲೇ ಆಗೋದಿಲ್ಲ. ಸೊ ಇದೊಂದು ಚೇಂಜ್ ಅಂತ ಹೇಳ್ಬೋದು. ಇದು ಕೆಲವೊಂದು ಸಲ ಅಡ್ವಾಂಟೇಜು ಆಗ್ಬೋದು, ಡಿಸ್ಅಡ್ವಾಂಟೇಜ್ ಅಂತಲೂ ಅನಿಸ್ಬೋದು. ಒಟ್ಟು ಈ ರೀತಿ ಚೇಂಜಸ್ ಮಾಡಿದ್ದಾರೆ. ಇನ್ನೊಂದೇನಪ್ಪ ಅಂತಂದರೆ, ನೀವು ಯಾವುದಾದ್ರೂ ಒಂದು ವಾಯ್ಸ್ ಮೆಸೇಜ್ನ ಪ್ಲೇ ಮಾಡಿದಾಗ ಮೊದಲೇನಾಗ್ತಾ ಇತ್ತು, ನೀವು ಆ ಗ್ರೂಪಿಂದ ಬ್ಯಾಕ್ ಬಂದ ತಕ್ಷಣ ವಾಯ್ಸ್ ಮೆಸೇಜು ಪಾಸ್ ಆಗ್ತಾ ಇತ್ತು. ಬಟ್ ಈಗ ಅದು ಆ ರೀತಿ ಆಗೋದಿಲ್ಲ. ಇವಾಗ ಏನಾಗುತ್ತಪ್ಪ ಅಂತಂದರೆ, ಟೆಲಿಗ್ರಾಮ್ ರೀತಿಯಲ್ಲೇ ನೀವು ವಾಯ್ಸ್ ಮೆಸೇಜ್ನ ಪ್ಲೇ ಮಾಡಿ ಬ್ಯಾಕ್ ಬಂದರೆ ಆ ವಾಯ್ಸ್ ಮೆಸೇಜ್ ಇನ್ನೂ ಪ್ಲೇ ಆಗ್ತಾನೆ ಇರುತ್ತೆ. ನೀವು ಅದನ್ನು ಸ್ಟಾಪ್ ಮಾಡಬೇಕು ಅಂತಂದರೆ ರೈಟ್ ಸೈಡ್ ಟಾಪಲ್ಲಿ ನಿಮಗೆ ಕ್ಲೋಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಆ ಕ್ಲೋಸ್ ಪಕ್ಕನೇ ನಿಮಗೆ ಪಾಸು ಮತ್ತು ಪ್ಲೇ ಆಪ್ಷನ್ ಕೂಡ ಇರುತ್ತೆ. ಅಲ್ಲಿಂದ ನೀವು ಪಾಸ್ ಪ್ಲೇ ಬೇಕಾದರೂ ಮಾಡ್ಬೋದು. ಸೊ ಈಗ ನಾನು ಅದನ್ನ ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ತೀನಿ. ಸಾಗರ್ ಮಾತಾಡ್ತಿರೋದು ಕನ್ನಡ ತಂತ್ರಾಂಶ ಸೋಮಶೇಖರ್ ಅವರೊಂದಿಗೆ. ನೀವು ವಾಯ್ಸ್ ಮೆಸೇಜ್ ಪ್ಲೇ ಆಗ್ತಾ ಇದೆ, ಬ್ಯಾಕ್ ಬರ್ತೀನಿ. ಅಲ್ಲೇ ಸ್ವೈಪ್ ಮಾಡ್ತಾ ಹೋದ್ರೆ ನಿಮ್ಗೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಸಿಗುತ್ತೆ. ಅದನ್ನ ಟ್ರೈ ಮಾಡಿ. ಅಲ್ಲಿ OTP ಅಥವಾ ಮೇಲ್ಗೆ ಏನಾದ್ರು ಮೇಲ್ ಬರುತ್ತೆ, ನೀವು ಪಾಸ್ವರ್ಡ್ ಅಲ್ಲೇ ಚೇಂಜ್ ಮಾಡ್ಕೊಬಹುದು. ಅದೇ ಇಮೇಲ್ ಐಡಿ ಇರುತ್ತೆ, ನೀವು ಪಾಸ್ವರ್ಡ್ ಚೇಂಜ್ ಮಾಡ್ಕೊಬಹುದು. ಸೊ ಇದನ್ನ ಟ್ರೈ ಮಾಡಿ, ಫಾರ್ಗೆಟ್ ಪಾಸ್ವರ್ಡ್ ಆಪ್ಷನ್ ನ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ 0% ಕ್ಲೋಸ್ ಬಟನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ಕಂಪ್ಲೀಟ್ ಆಗಿ ಪಾಪ್ ಅಪ್ ಇಲ್ಲಿಂದ ಕ್ಲೋಸ್ ಆಗುತ್ತೆ. ಅಲ್ಲಿಂದ ಲೆಫ್ಟಿಗೆ ಸ್ವೈಪ್ ಮಾಡಿದ್ರೆ 0% ಸ್ಲೈಡರ್ ಡಿಸೇಬಲ್ಡ್. ಇಲ್ಲಿ ಸ್ಲೈಡರ್ ಡಿಸೇಬಲ್ ಆಗಿರುತ್ತೆ. ಯಾಕಪ್ಪ ಅಂತಂದ್ರೆ ಇಲ್ಲಿಂದ ನೀವು ಯಾವುದೇ ರೀತಿ ಸ್ಲೈಡರ್ನ ಚೇಂಜ್ ಮಾಡೋಕ್ಕಾಗಲ್ಲ. ಅಂತಂದ್ರೆ ವಾಯ್ಸ್ ಮೆಸೇಜ್ನ ರಿವೈಂಡ್ ಅಥವಾ ಫಾರ್ವರ್ಡ್ ಮಾಡೋಕ್ಕಾಗಲ್ಲ. ನೋಡಿ ಇಲ್ಲಿ ಪ್ಲೇ ಇದೆ.
ಸಾಗರ್ ಮಾತಾಡ್ತಿರೋದು ಕನ್ನಡ ತಂತ್ರಾಂಶ ಸೋಮಶೇಖರ್ ಅವರೊಂದಿಗೆ. ನೀವು ಪ್ಲೇ ಆಗ್ತಾ ಇದೆ. ಇದು ಅಲ್ಲೇ ಸ್ವೈಪ್ ಮಾಡ್ತಾ ಹೋದ್ರೆ ನಿಮ್ಗೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಪಾಸ್ ಮಾಡಿದ್ದೀನಿ. ಈಗ ಕ್ಲೋಸ್ ಮಾಡ್ತೀನಿ. ಸೊ ಈ ಚೇಂಜ್ ನಿಮಗೆಲ್ಲ ಯಾವ ರೀತಿ ಅನ್ಸುತ್ತೋ ಗೊತ್ತಿಲ್ಲ. ಏನು ಅಂತಂದರೆ ಬ್ಯಾಕ್ ಬಂದರೆ ಇನ್ನೂ ಕೂಡ ವಾಯ್ಸ್ ಮೆಸೇಜು ಪಾಸ್ ಆಗೋದಿಲ್ಲ. ಸೊ ನೀವು ಅಲ್ಲೇ ಪಾಸ್ ಮಾಡಿ ಬ್ಯಾಕ್ ಬರಬೇಕಾಗತ್ತೆ. ಅಥವಾ ಬ್ಯಾಕ್ ಬಂದಾದಮೇಲೆ ನೀವು ರೈಟ್ ಸೈಡ್ ಟಾಪಲ್ಲಿ ನಿಮಗೆ ಟಚ್ ಮಾಡಿದ್ರೆ ಕ್ಲೋಸ್ ಅಂತ ಆಪ್ಷನ್ ಸಿಗುತ್ತೆ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅಥವಾ ನೀವು ಲೆಫ್ಟಿಗೆ ಸ್ವೈಪ್ ಮಾಡ್ತಾ ಹೋದರೆ ಆಗಲೂ ಕೂಡ ನಿಮಗೆ ಕ್ಲೋಸ್ ಆಪ್ಷನ್ನು ಸಿಗುತ್ತೆ. ಇನ್ನೊಂದು ಮುಖ್ಯವಾದ ಚೇಂಜ್ ಏನಪ್ಪ ಅಂತಂದರೆ ನಾವು ವಾಟ್ಸಾಪ್ ವಾಯ್ಸ್ ಮೆಸೇಜ್ ರೆಕಾರ್ಡ್ ಮಾಡುವಾಗ ಆಗಿರೋವಂಥ ಚೇಂಜು. ಹೌದು ಫ್ರೆಂಡ್ಸ್, ನಾವು ವಾಟ್ಸಾಪ್ ವಾಯ್ಸ್ ಮೆಸೇಜ್ನ ಲಾಕ್ ಮಾಡಿ ರೆಕಾರ್ಡ್ ಮಾಡಬೇಕಾದ್ರೆ ಮೊದಲು ನಮಗೆ ಪಾಸ್ ಅನ್ನೋಂಥ ಆಪ್ಷನ್ ಇರಲಿಲ್ಲ. ಈಗ ಪಾಸ್ ಅನ್ನೋಂಥ ಒಂದು ಹೊಸ ಆಪ್ಷನ್ ಆ್ಯಡ್ ಮಾಡಿದ್ದಾರೆ. ಅದು ಯಾವ ರೀತಿ ಯೂಸ್ ಆಗುತ್ತಪ್ಪ ಅಂತಂದರೆ, ನೀವೀಗ ಒಂದು ವಾಯ್ಸ್ ಮೆಸೇಜ್ ರೆಕಾರ್ಡ್ ಮಾಡ್ತಾ ಇರ್ತೀರಾ, ಮಧ್ಯದಲ್ಲಿ ಯಾರೋ ಒಬ್ಬರು ಡಿಸ್ಟರ್ಬ್ ಮಾಡ್ತಾರೆ ನಿಮಗೆ, ಅಥವಾ ಏನೋ ಒಂದು ಅರ್ಜೆಂಟ್ ಕೆಲಸ ಬರುತ್ತೆ, ಅಥವಾ ನಿಮ್ಗೆ ಯಾವುದೋ ಒಂದು ವಿಷಯ ಹೇಳೋದು ಮರ್ತೋಗುತ್ತೆ. ಆ ಸಮಯದಲ್ಲಿ ಮೊದಲು ಏನು ಮಾಡ್ತಾಯಿದ್ರಿ, ಆ ವಾಯ್ಸ್ ಮೆಸೇಜ್ನ ಸೆಂಡ್ ಮಾಡಿಬಿಟ್ಟು ನೆಕ್ಸ್ಟ್ ವಾಯ್ಸ್ ಮೆಸೇಜಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ರಿ ಅಲ್ವಾ. ಇನ್ನೂ ಏನು ವಿಷಯ ಹೇಳಬೇಕು ಅದನ್ನ ನೆಕ್ಸ್ಟ್ ವಾಯ್ಸ್ ಮೆಸೇಜಲ್ಲಿ ಕಂಟಿನ್ಯೂ ಮಾಡ್ತಾ ಇರಿ. ಸೊ ಈಗ ಆ ರೀತಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದರೆ ನಿಮಗೆ ವಾಯ್ಸ್ ಮೆಸೇಜ್ ರೆಕಾರ್ಡ್ ಮಾಡಬೇಕಾದ್ರೆ ಪಾಸ್ ಅನ್ನೋಂಥ ಆಪ್ಷನ್ ಕೊಟ್ಟಿದ್ದಾರೆ. ಪಾಸ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ನೀವು ಮತ್ತೆ ಯಾವಾಗ ರೆಕಾರ್ಡ್ ಮಾಡೋದಕ್ಕೆ ರೆಡಿ ಆಗ್ತಿರೋ ಆವಾಗ ರೆಸ್ಯೂಮ್ ಅಂತ ಆಪ್ಷನ್ ಬರುತ್ತೆ. ರೆಸ್ಯೂಮ್ ಮೇಲೆ ಕ್ಲಿಕ್ ಮಾಡಿ, ಕಂಪ್ಲೀಟಾಗಿ ನೀವು ರೆಕಾರ್ಡ್ ಮಾಡಾದ್ಮೇಲೆ ಸೆಂಡ್ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ಇದು ಕಾಲ್ ಬಂದಾಗಲೂ ಕೂಡ ವರ್ಕ್ ಆಗುತ್ತೆ. ಸೊ ನೀವು ಈಗ ಯಾವುದೋ ಒಂದು ವಾಯ್ಸ್ ಮೆಸೇಜ್ ರೆಕಾರ್ಡ್ ಮಾಡ್ತಾ ಇರ್ತೀರಾ, ಮಧ್ಯದಲ್ಲಿ ಕಾಲ್ ಬಂದ್ಬಿಡುತ್ತೆ. ಕಾಲ್ ಬಂದಾಗ ಮೊದಲೇನಾಗ್ತಾ ಇತ್ತು, ಆ ವಾಯ್ಸ್ ಮೆಸೇಜು ಸೆಂಡ್ ಆಗಿಬಿಡ್ತಾ ಇತ್ತು, ಅಥವಾ ನೀವು ಕಾಲ್ ಕಟ್ ಮಾಡಾದ್ಮೇಲೆ ಆ ಮೆಸೇಜ್ ಸೆಂಡ್ ಆಗಿಲ್ಲ ಅಂತಂದ್ರೂ ಕೂಡ ನಿಮ್ಮ ಹತ್ರ ಎರಡೇ ಆಪ್ಷನ್ ಇರ್ತಾ ಇತ್ತು. ಒಂದು ಸೆಂಡ್ ಅಥವಾ ಡಿಸ್ಕಾರ್ಡ್ ಅಂತಂದರೆ ಅದನ್ನ ನೀವು ಡಿಲೀಟ್ ಮಾಡಬೇಕಾಗಿತ್ತು ಅಥವಾ ಸೆಂಡ್ ಮಾಡಬೇಕಾಗಿತ್ತು. ಈಗ ಆ ರೀತಿ ಮಾಡೋ ಅವಶ್ಯಕತೆ ಇಲ್ಲ, ರೆಸ್ಯೂಮ್ ಮಾಡ್ಬೋದು. ಸೊ ಅದನ್ನ ನಾವೀಗ ಪ್ರಾಕ್ಟಿಕಲ್ ಆಗಿ ನೋಡೋಣ. ಫಸ್ಟು ನಾನು ಒಂದು ಚಾಟನ್ನು ಓಪನ್ ಮಾಡ್ತೀನಿ ಇಲ್ಲಿ. ಓಕೆ ಫ್ರೆಂಡ್ಸ್, ಈಗ ಇಲ್ಲೊಂದು ನಮ್ಮ ಫ್ರೆಂಡ್ ಚಾಟನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ವಾಯ್ಸ್ ಮೆಸೇಜ್ನ ರೆಕಾರ್ಡ್ ಮಾಡೋಣ. ಈಗ ವಾಯ್ಸ್ ಮೆಸೇಜ್ನ ರೆಕಾರ್ಡ್ ಮಾಡಿ ಲಾಕ್ ಮಾಡ್ತೀನಿ ಅದನ್ನ. ಓಕೆ ಫ್ರೆಂಡ್ಸ್, ಈಗ ವಾಯ್ಸ್ ಮೆಸೇಜ್ ರೆಕಾರ್ಡ್ ಆಗ್ತಾ ಇದೆ. ಸೊ ಈಗ ನೋಡಿ, ಸೆಂಡ್ ಅಂತ ಇದೆಯಲ್ಲ, ಸೆಂಡಿಂದ ಒಂದ್ಸಲ ಲೆಫ್ಟಿಗೆ ಸ್ವೈಪ್ ಮಾಡಿ, ಪಾಸ್ ಅಂತ ಆಪ್ಷನ್ ಇದೆ ನೋಡಿ, ಅಲ್ಲಿಂದ ಲೆಫ್ಟಿಗೆ ಸ್ವೈಪ್ ಮಾಡಿದ್ರೆ ಡಿಸ್ಕಾರ್ಡ್ ವಾಯ್ಸ್ ಮೆಸೇಜ್ ಅಂತ ಆಪ್ಷನ್ ಇದೆ. ಈಗ ಪಾಸ್ ಮಾಡ್ತೀನಿ. ನೋಡಿ, ರೆಕಾರ್ಡಿಂಗ್ ಪಾಸ್ಡ್ ಅಂತ ಹೇಳ್ತು. ಈಗ ರೆಕಾರ್ಡಿಂಗು ಪಾಸ್ ಆಗಿದೆ ಅಂತಂದರೆ ಈಗ ಏನು ರೆಕಾರ್ಡಿಂಗ್ ಆಗ್ತಾ ಇಲ್ಲ. ರೆಸ್ಯೂಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಮತ್ತೆ ರೆಸ್ಯೂಮ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ನಾನು. ಮತ್ತೆ ರೆಸ್ಯೂಮ್ ಆಗ್ತಾ ಇದೆ ಸ್ನೇಹಿತರೆ ರೆಕಾರ್ಡಿಂಗು. ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಈಗ ನಾನು ಫೈನಲಿ ಸೆಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈಗ ವಾಯ್ಸ್ ಮೆಸೇಜು ಸೆಂಡ್ ಆಗಿದೆ. ಈಗ ನೋಡಿ, ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ಆ ವಾಯ್ಸ್ ಮೆಸೇಜ್ನ. ಓಕೆ ಫ್ರೆಂಡ್ಸ್, ಈಗ ವಾಯ್ಸ್ ಮೆಸೇಜ್ ರೆಕಾರ್ಡ್ ಆಗ್ತಾ ಇದೆ. ಸೊ ಈಗ ನೋಡಿ, ಸೆಂಡ್ ಅಂತ ಇದೆಯಲ್ಲ, ಸೆಂಡಿಂದ ಒಂದ್ಸಲ ಲೆಫ್ಟಿಗೆ ಸ್ವೈಪ್ ಮಾಡಿ, ಪಾಸ್ ಅಂತ ಆಪ್ಷನ್ ಇದೆ ನೋಡಿ, ಅಲ್ಲಿಂದ ಲೆಫ್ಟಿಗೆ ಸ್ವೈಪ್ ಮಾಡಿದ್ರೆ ಡಿಸ್ಕಾರ್ಡ್ ವಾಯ್ಸ್ ಮೆಸೇಜ್ ಅಂತ ಆಪ್ಷನ್ ಇದೆ. ಈಗ ಪಾಸ್ ಮಾಡ್ತೀನಿ. ಮತ್ತೆ ರೆಸ್ಯೂಮ್ ಆಗ್ತಾ ಇದೆ ಸ್ನೇಹಿತರೆ ರೆಕಾರ್ಡಿಂಗು. ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಈಗ ನಾನು ಫೈನಲಿ ಸೆಂಡ್ ಮಾಡ್ತಾ ಇದ್ದೀನಿ. ಸೊ ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಯಾವ ರೀತಿ ನಾವು ಪಾಸ್ ಮಾಡಿ ರೆಸ್ಯೂಮ್ ಮಾಡಿದ್ವಿ ಅಂತ. ನಾವು ಮಧ್ಯದಲ್ಲಿ ಮಾತಾಡಿದ್ದು ಯಾವುದು ಕೂಡ ವಾಯ್ಸ್ ಮೆಸೇಜಲ್ಲಿ ರೆಕಾರ್ಡ್ ಆಗಿಲ್ಲ. ಸೊ ಇದೇ ರೀತಿ ನೀವು ಈ ಫೀಚರ್ನ ಯೂಸ್ ಮಾಡ್ಬೋದು. ಸೊ ಇಷ್ಟೇ ಫ್ರೆಂಡ್ಸ್, ಇಂದಿನ ಟ್ಯೂಟೋರಿಯಲಲ್ಲಿ ನಾನು ಈ ವಾಯ್ಸ್ ಮೆಸೇಜ್ ರೆಕಾರ್ಡಿಂಗ್ ವಿಷಯದಲ್ಲಿ ಮತ್ತು ವಾಯ್ಸ್ ಮೆಸೇಜ್ ಕೇಳೋ ವಿಷಯದಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ನಿಮಗೆಲ್ಲ ತಿಳಿಸೋಂಥ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ನಿಮಗೆ ಈ ಟ್ಯೂಟೋರಿಯಲ್ ಇಷ್ಟ ಆಗಿದ್ರೆ ನಾನು ಮೊದಲೇ ಹೇಳಿದಾಗೆ ಲೈಕ್ ಮಾಡಿ. ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಪ್ರತಿದಿನ ನಾವು ನಿಮಗೆ ಹೊಸ ಹೊಸ ಮಾಹಿತಿ ಕೊಡಬೇಕು ಅಂತಂದರೆ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಇಷ್ಟನ್ನು ಹೇಳ್ತಾ ಇಂದಿನ ಟ್ಯೂಟೋರಿಯಲ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮನ್ನೆಲ್ಲ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ. If she smells like cigarettes, मैं kiss नहीं करता. वो देती मुझे headshot, miss नहीं करता. पता है फाड़ के हाथ में भी दे देगा, तभी तो बादशाह को कोई टेस्ट नहीं करता. I'm a hustler, day one, lifestyle A1. ऐ मुझे न सिखाओ, घंटे पे फेम, एक ही बस एम. जो जलते हैं उन्हें और जलाओ.